ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ಘಟನೆಗಳು, ಪ್ರಜಾವಾಣಿ, ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಪ್ರಶಸ್ತಿ ಪ್ರಕಟ. ಈ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಪ್ರಶಸ್ತಿ ಪ್ರತಿ ವರ್ಷ ಈ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರ ವತಿಯಿಂದ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಈ ಪ್ರಶಸ್ತಿಗೆ ಈಗ ಈ ವರ್ಷ 15 ಕಲಾವಿದರನ್ನ ಆಯ್ಕೆಯನ್ನು ಮಾಡಿದಾರಂತೆ. ಅದರಲ್ಲಿ ನಟ ಜೆ.ಕೆ. ಶ್ರೀನಿವಾಸ ಮೂರ್ತಿ, ನಟಿ ಅದಾವಾನಿ ಲಕ್ಷ್ಮೀದೇವಿ, ಹಾಸ್ಯ ನಟ ಎಂ.ಎಸ್. ಉಮೇಶ್, ಅದೇ ರೀತಿ ಎಸ್. ದೊಡ್ಡಣ್ಣ ಇವರು ಸೇರಿದಂತೆ 15 ಕಲಾವಿದರನ್ನ ಇವರು ಆಯ್ಕೆ ಮಾಡಿದ್ದಾರೆ. ಈ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ರಾಜೇಂದ್ರ ಸಿಂಗ್ ಬಾಬು, ಇದನ್ನ ನೆನಪಿಟ್ಕೊಡ್ರಿ. ಆಮೇಲೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಇದರ ಜೊತೆ 50,000 ರೂಪಾಯಿ ನಗದು, ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರ, ಇದನ್ನ ಈ ಪ್ರಶಸ್ತಿ ಒಳಗೊಂಡಿದೆ. ಈ ಪ್ರಶಸ್ತಿಯಲ್ಲಿ ಬಿ.ಆರ್. ಪಂತಲ್ ಅಂತ ಅವರಿಗೆ ಒಂದು ಬಿ.ಆರ್. ಪಂತಲ್ ಅಂತ ಪ್ರಶಸ್ತಿ ಇದೆ. ಆ ಪ್ರಶಸ್ತಿ ಕೆ.ವಿ. ರಾಜ್ ಅವರಿಗೆ ಹೋಗಿತ್ತು. ಆದ್ರೆ ಕೆ.ವಿ. ರಾಜ್ ಅವರು ಅದು ತಿರಸ್ಕರಿಸಿದ್ದಾರೆ. ಇಲ್ಲಿ ನೀವು ನೆನಪಿಟ್ಕೊಳ್ಳಿ, ಬಿ.ಆರ್. ಪಂತಲ್ ಪ್ರಶಸ್ತಿಯನ್ನ ಕೆ.ವಿ. ರಾಜ್ ಅವರಿಗೆ ಆಯ್ಕೆ ಮಾಡಲಾಗಿತ್ತು. ಆದ್ರೆ ಕೆ.ವಿ. ರಾಜ್ ಅವರು ಅದನ್ನ ತಿರಸ್ಕರಿಸಿದ್ದಾರೆ ಅಂತ ನೆನಪಿಟ್ಕೊಡ್ರಿ. ಓಕೆ, ಇಲ್ಲಿ ನೋಡಿ 15 ಜನಕ್ಕೆ ಈ ಕಲಾವಿದರಿಗೆ ಪ್ರಶಸ್ತಿನ ಕೊಟ್ಟಿದ್ದಾರೆ. ಈ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಪ್ರಶಸ್ತಿ ಅವರ ಇದೊಂದು ಲಿಸ್ಟ್ ಇದೆ. ಇದು ನೋಡ್ಕೊಳ್ಳಿ, ಇವರ ಹೆಸರು, ಪ್ರಶಸ್ತಿ ಮತ್ತೆ ಯಾವ ಕ್ಷೇತ್ರದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತ ಇದೆ, ಅದನ್ನ ನೋಡ್ಕೊಡ್ರಿ. ನೆಕ್ಸ್ಟ್ 2017ರ ಆಸ್ಕರ್ ಪ್ರಶಸ್ತಿ ಮೂನ್ಲೈಟ್ ಅತ್ಯುತ್ತಮ ಚಿತ್ರ. ನಿನ್ನೆ ತಾನೇ ನಾನು ನಿಮಗೆ ಈ ಆಸ್ಕರ್ ಪ್ರಶಸ್ತಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅದರಲ್ಲಿ ಅತ್ಯುತ್ತಮ ಚಿತ್ರ ನಾನು ಲಾಲಾ ಲ್ಯಾಂಡ್ಗೆ ಹೋಗಿದೆ ಅಂತ ಹೇಳಿದೆ. ಬಟ್ ಅದು ತಪ್ಪು. ಅನೌನ್ಸ್ ಮಾಡ್ಬೇಕಾದ್ರೆ ಅವರೇ ತಪ್ಪಾಗಿ ಅನೌನ್ಸ್ ಮಾಡಿದಾರಂತೆ. ಸೊ ಅದಕ್ಕೆ ಕರೆಕ್ಟ್ ಮಾಡಿ ಅವ್ರು ಏನ್ ಹೇಳಿದರೆ, ಮೂನ್ ಲೈಟ್ ಗೆ ಅತ್ಯುತ್ತಮ ಚಿತ್ರ ಹೋಗಿದೆ ಅಂತೆ ಈ ಆಸ್ಕರ್ ಪ್ರಶಸ್ತಿ. ಈ ಲಾಲಾ ಲ್ಯಾಂಡ್ ಚಿತ್ರ ಇದೆಯಲ್ಲ, ಅದು ನಿರ್ದೇಶನ ಮಾಡಿದವರು ಡ್ಯಾಮಿಯನ್ ಚಾಜೆಲ್ಲಾ. ಅವರಿಗೆ ಅತ್ಯುತ್ತಮ ನಿರ್ದೇಶಕ ಒಂದು ಪ್ರಶಸ್ತಿನ ಅವರಿಗೆ ಹೋಗಿದೆ. ಈ ಮೂನ್ ಲೈಟ್ ಚಿತ್ರದಲ್ಲಿ ಮಹೇಶಲ ಅಲಿ ಅವರು ನಟನೆ ಮಾಡಿದರೆ ಅವರಿಗೆ ಪೋಷಕ ನಟ ಪ್ರಶಸ್ತಿನ ಹೋಗಿದೆ. ಇವರೊಬ್ರು ಮುಸ್ಲಿಂ ನಟ. ಸೊ ಫಸ್ಟ್ ಟೈಮ್ ಒಬ್ಬ ಮುಸ್ಲಿಂ ನಟನಿಗೆ ಒಂದು ಪ್ರಶಸ್ತಿ ದೊರೆತಿದ್ರೆ ಇದೇ ಫಸ್ಟ್ ಟೈಮ್ ಅಂತೆ. ಅವರು ಮಹೇಶಲ ಅಲಿ. ಈ ಮೂನ್ ಲೈಟ್ ಚಿತ್ರ ಇದೆಲ್ಲ, ಆ ಚಿತ್ರ ಮಾಡಿದವರು ಬ್ಯಾರಿ ಜಾಕ್ಸನ್ ಅವರ ಚಿತ್ರ ಅಂತಿದ್ದು ಮೂನ್ ಲೈಟ್ ಚಿತ್ರ. ಓಕೆ, ಅದೇ ರೀತಿ ಈ ಲಾಲಾ ಲ್ಯಾಂಡ್ ಚಿತ್ರ ಇದೆಲ್ಲ, ಆ ಚಿತ್ರಕ್ಕೆ ಅತ್ಯುತ್ತಮ ನಿರ್ದೇಶಕರಾಗಿ ಡ್ಯಾಮಿಯನ್ ಚಾಜ್ಲೆಲ್ ಅವರಿಗೆ ಪ್ರಶಸ್ತಿನ ದೊರೆತಿದೆ. ನಮಗೆ ಈ ಆಸ್ಕರ್ ಪ್ರಶಸ್ತಿ ಹಿನ್ನೆಲೆ ಅಂದ್ರೆ ಯಾರು ಕೊಡ್ತಾರ ಅನ್ನೋದು ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಈ ಆಸ್ಕರ್ ಪ್ರಶಸ್ತಿಯನ್ನ US ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಇವರು ಪ್ರತಿ ವರ್ಷ ಕೊಡ್ತಾರಂತೆ. ಇದು 1926 ಮೇ 16 ಈ ಪ್ರಶಸ್ತಿ ಕೊಡೋದು ಸ್ಟಾರ್ಟ್ ಆಯ್ತಂತೆ. ಯಾವುದು ಆಸ್ಕರ್ ಪ್ರಶಸ್ತಿ. ಅದೇ ರೀತಿ ಈ ಆಸ್ಕರ್ ಪ್ರಶಸ್ತಿ ಏನಿದೆಯಲ್ಲ, ಅದು ಆಸ್ಕರ್ ಪ್ರಶಸ್ತಿ ಎದಕ್ಕಂತಾರಂದ್ರ ಈ ಸಿನಿಮಾ ರೀಲ್ ನ ಮೇಲೆ ಮನುಷ್ಯಾಕೃತಿಯ ಒಂದು ಪ್ರತಿಮೆ ಇದಂತೆ. ಸಿನಿಮಾ ರೀಲ್ ಇರುತ್ತಲ್ಲ, ಅದ್ರ ಮೇಲೆ ಒಬ್ಬ ಮನುಷ್ಯನ ಪ್ರತಿಮೆ ಇದಂತೆ. ಅದು ನಿಂತಿರುವ ಪ್ರತಿಮೆ. ಆ ಪ್ರತಿಮೆ ಇರುವ ಒಂದು ಸ್ಮರಣೆ ಇರುತ್ತಲ್ಲ, ಸ್ಮರಣಿಕೆ ಇರುತ್ತಲ್ಲ, ಅದಕ್ಕೆ ಆಸ್ಕರ್ ಅಂತ ಕರೀತಾರಂತ. ಇದು ಒಂದು ಗೌರವ ಅಂದ್ರೆ ರೆಸ್ಪೆಕ್ಟ್ ಕೊಡೋದು ಒಂದು ದೊಡ್ಡ ಸಾಂಕೇತಿಕ ಸಿಂಬಲ್ ಆಗಿದೆ ಅಂತೆ. ನಮಗೆ ಈ ಆಸ್ಕರ್ ಪ್ರಶಸ್ತಿಯಲ್ಲಿ ಈ ವರ್ಷ ನಡೀತು 2017 ಸಾಲಿನ 89ನೇ ಆಸ್ಕರ್ ಪ್ರಶಸ್ತಿ ಇದೆಯಲ್ಲ, ಇದು ಕಡಿಮೆ ಪ್ರಶಸ್ತಿ. ಇದರಲ್ಲಿ ನಟ ಓಂಪುರಿಗೆ ಒಂದು ಗೌರವ ಅಂದ್ರೆ ಅವರಿಗೆ ನಮನವನ್ನು ಮಾಡಲಾಗಿದಂತೆ. ಈ ನಟ ಓಂಪುರಿ ಅವರು ಇತ್ತೀಚೆಗೆ ನಿಧನರಾದರು. ಅವರು ಈಸ್ಟ್ ಈಸ್ ಈಸ್ಟ್, ಗಾಂಧಿ, ಸಿಟಿ ಆಫ್ ಜಾಯ್, ವುಲ್ಫ್ ಈ ಚಿತ್ರಗಳಲ್ಲಿ ನಟನೆ ಮಾಡಿದ್ರು. ಅವರು ಈ ಹಾಲಿವುಡ್ ನಲ್ಲಿ ಬಹಳ ಪ್ರಸಿದ್ಧವಾಗಿದ್ರು. ಅದಕ್ಕೋಸ್ಕರ ಇವರಿಗೆ ಸಂಗೀತದ ಮೂಲಕ ಈ ಸಮಾರಂಭದಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರಿಗೆ ನಮನವನ್ನ ಸಲ್ಲಿಸಿದಂತೆ. ನೆಕ್ಸ್ಟ್, ಈ ಗ್ರಾಮೀಣ ಭಾಗದ ಜನತೆಗೆ ಪ್ರತಿ ತಿಂಗಳಿಗೆ 1 ಲೀಟರ್ ಪಡಿತರ ಸೀಮೆ ಎಣ್ಣೆ. ನೋಡಿ, 1995ರಲ್ಲಿ ಅದೊಂದು ನೀತಿ ಪ್ರಕಾರ ಅನಿಲ ಸಂಪರ್ಕ ಅಂದ್ರೆ ಗ್ಯಾಸ್ ಯಾರ ಹತ್ರ ಇರುತ್ತೋ ಗ್ಯಾಸ್ ಸಿಲಿಂಡರ್ ಅವ್ರಿಗೆ ಸೀಮೆ ಎಣ್ಣೆ ಕೊಡಬಾರದು ಅಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ರು, ಅಂದ್ರೆ ರದ್ದನ್ನ ಮಾಡಿದ್ರು. ಆಮೇಲೆ ಮತ್ತೆ ಈ ಕೇಂದ್ರ ಸರ್ಕಾರದ ಒಂದು ಉಜ್ವಲ ಯೋಜನೆ ಬಂತಲ್ಲ, ಉಜ್ವಲ ಯೋಜನೆ ಮೂಲಕ BPL ಕಾರ್ಡ್ದವರಿಗೆ ಈ ಗ್ಯಾಸ್ ಅನ್ನು ವಿತರಿಸುದು, ಗ್ಯಾಸ್ ಸಿಲಿಂಡರ್ಸ್ ಅನ್ನು ವಿತರಿಸುದು, ಅಂದ್ರೆ ಅಡುಗೆ ಅನಿಲ ಸಂಪರ್ಕವನ್ನು ಕೊಡೋದು ಒಂದು ಯೋಜನೆ ಹಾಕೊಂಡಿದ್ರು. ಅವರಿಗೂ ಅಡುಗೆ ಅನಿಲ ಯಾರ ಹತ್ರ ಇರುತ್ತೆ ಅಂದ್ರೆ ಗ್ಯಾಸ್ ಯಾರ ಹತ್ರ ಇರುತ್ತೆ ಅವರಿಗೆ ಸೀಮೆಎಣ್ಣೆ ಕೊಡಬಾರದು ಅಂತ ಒಂದು ರದ್ದನ್ನು ಮಾಡಿದ್ರು, ಸೀಮೆಎಣ್ಣೆ ಕೊಡುವುದು. ಆದರೆ ಈಗ ಜನಗಳು ಈ ಗುಡ್ಡುಗಾಡು ಪ್ರದೇಶದಲ್ಲಿ ಇರುವುದು ಗ್ರಾಮೀಣ ಭಾಗದ ಜನರು ಒಂದು ಮನವಿಯನ್ನ, ಯಾಕಂದ್ರೆ ಒಂದು ವೇಳೆ ಕರೆಂಟ್ ಹೋದಾಗ ಸೀಮೆಎಣ್ಣೆ ಬೇಕಾಗುತ್ತೆ. ಓಕೆ, ಹೌದಾ? ಸೊ ಅಂತ ಸಮಯದಲ್ಲಿ ಸೀಮೆಎಣ್ಣೆ ಬೇಕಾಗುತ್ತಲ್ಲ, ಅದಕ್ಕೆ ಒಂದು ಮನವಿಯನ್ನ ಇಟ್ಟಿದ್ರಂತೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಯಾರ್ಯಾರ ಹತ್ರ ಈ ಅಡುಗೆ ಅನಿಲ ಇದೆ ಅಂದ್ರೆ ಗ್ಯಾಸ್ ಇದೆ ಅವ್ರಿಗೇನು ಸಹಿತ 1 ಲೀಟರ್ ಏನಂದ್ರೆ ಸೀಮೆಎಣ್ಣೆ ಕೊಡ್ತೀವಿ ಅಂತ ಹೇಳಿದಾರಂತೆ. ಆಮೇಲೆ
ಅಡುಗೆ ಅನಿಲ ಇಲ್ಲದವರು ಅಂದ್ರೆ ಗ್ಯಾಸ್ ಸಿಲಿಂಡರ್ ಯಾರ ಹತ್ರ ಇಲ್ಲ ಅವ್ರಿಗೆ 3 ಲೀಟರ್ ಕೊಡ್ತಾರಂತೆ ಸೀಮೆಎಣ್ಣೆ, ಮತ್ತೆ ಯಾರ ಹತ್ರ ಇದೆ ಅವ್ರಿಗೆ 1 ಲೀಟರ್ ಕೊಡ್ತಾರಂತೆ. ಇದು ಪ್ರತಿ ತಿಂಗಳು ಕೊಡ್ತಾರೆ. ನೆಕ್ಸ್ಟ್, ನೇಪಾಳದಲ್ಲಿ ಪ್ರಬಲ ಭೂಕಂಪನ ರಿಕ್ಟರ್ ಮಾಪಕದಲ್ಲಿ 5ರಷ್ಟು ತೀವ್ರತೆ ದಾಖಲು. ನೇಪಾಳದ ರಾಜಧಾನಿ ಕಠ್ಮಂಡು. ಈ ಕಠ್ಮಂಡು ಹತ್ರ ಫೆಬ್ರವರಿ 27ರಂದು ಒಂದು ಭೂಕಂಪನ ಆಯಿತು, ಪ್ರಬಲ ಭೂಕಂಪನ. ಅದರ ಮಾಪನ ಅಂದ್ರೆ ಅದರ ಮಾಪಕ ಅದು ರಿಕ್ಟರ್ ಅಲ್ಲಿ ಅಳಿತಾರೆ. ಈ ಭೂಕಂಪನವನ್ನು ರಿಕ್ಟರ್ ಅಲ್ಲಿ ಅಳಿತಾರೆ. ಅದರ ರಿಕ್ಟರ್ ಮಾಪಕದಲ್ಲಿ ಅಳೆದಾಗ ಎಷ್ಟು? 5ರಷ್ಟಿತ್ತಂತೆ. ಇದೊಂದು ತೀವ್ರ ದಾಖಲೆ ಆಗಿದಂತೆ. ಇದರ ಕೇಂದ್ರ ಬಿಂದು ಅಂದ್ರೆ ಎಪಿಕ್ ಸೆಂಟರ್, ಈ ಭೂಕಂಪದ ಕೇಂದ್ರ ಬಿಂದು ಪಶ್ಚಿಮ ನೇಪಾಳದ ಸ್ವನ್ರಾ ಆ ಪ್ರದೇಶದಲ್ಲಿ ದಾಖಲಾಗಿದಂತೆ ಎಪಿಕ್ ಸೆಂಟರ್. ಇಲ್ಲಿ ಈ ನೇಪಾಳದಲ್ಲಿ ಇದಕ್ಕಿಂತ ಮುಂಚೆ 2015ರಲ್ಲಿ 7.5ರಷ್ಟು ಏನ ರಿಕ್ಟರ್ ಮಾಪಕ ಅಷ್ಟು ಭೂಕಂಪ ಆಗಿತ್ತಂತೆ. ಮತ್ತು 8,000 ಮಂದಿ ಅಲ್ಲಿ ಸಾವಿಗೀಡಾಗಿದ್ದಂತೆ ಜನಗಳು. ಅಲ್ಲಿನಿಂದ ಅವತ್ತಿಂದ ಇವತ್ತಿನವರೆಗೆ ಲಘು ಭೂಕಂಪಗಳು 478 ಆಗಿರುತ್ತೆ. ಸೊ ನೆನ್ಪಿಟ್ಕೊಡ್ರಿ, ಇತ್ತೀಚೆಗೆ ನೇಪಾಳದ ರಾಜಧಾನಿ ಕಠ್ಮಂಡು ಹತ್ರ ಭೂಕಂಪನ ಆಗಿದೆ, ಒಂದು ಪ್ರಬಲ ಭೂಕಂಪನ. ಅದರ ಮಾಪಕ ಎಷ್ಟಂದ್ರೆ 5 ರಿಕ್ಟರ್ ಅಷ್ಟು 5ರಷ್ಟು ಇದೆ. ಇದರ ಎಪಿಕ್ ಸೆಂಟರ್ ಪಶ್ಚಿಮ ನೇಪಾಳದ ಸ್ವನ್ರಾ ಗ್ರಾಮದಲ್ಲಾಗಿದೆ. ಓಕೆ, ಇಷ್ಟು ನೆನ್ಪಿಟ್ಕೊಡ್ರಿ. ಸೂರ್ಯನಲ್ಲಿಗೆ ನಾಸಾ ರೋಬೋಟ್. ನಾಸಾದವರು ಇದು ಅಮೆರಿಕದ ಒಂದು ಬಾಹ್ಯಾಕಾಶ ಸಂಸ್ಥೆ. ಅಲ್ಲಿನ ವಿಜ್ಞಾನಿಗಳು ಒಂದು ರೋಬೋಟ್ ಅನ್ನ ರೆಡಿ ಮಾಡಿದರೆ. ಈ ರೋಬೋಟ್ ಅನ್ನ ಸೂರ್ಯನ ಹತ್ರ ಕಳಿಸೋದಕ್ಕೆ ರೆಡಿ ಮಾಡಿದರೆ. ಈ ಸೂರ್ಯನ ಮೇಲ್ಮೆಯಲ್ಲಿ ಸದ್ಯದಲ್ಲಿ ಅಲ್ಲಿರುವ ತಾಪಮಾನ 5,500 ಡಿಗ್ರಿ ಸೆಲ್ಸಿಯಸ್ ಅಂತೆ. ಮತ್ತೆ ಕುದಿಯುವ ಬಿಂದು ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ 7 ದಶಲಕ್ಷ ಡಿಗ್ರಿ ಸೆಲ್ಸಿಯಸ್ ಇದೆ ಅಂತೆ. ಇದರ ವ್ಯತ್ಯಾಸವನ್ನು ತಿಳಿಸೋಸ್ಕರ ಒಂದು ಪ್ರಶ್ನೆಯನ್ನ ಹುಟ್ಟುಕೊಂಡಿದೆ ಅವರ ಹತ್ರ, ಈ ನಾಸಾದ ವಿಜ್ಞಾನಿಗಳ ಹತ್ರ. ಅದರ ಸಲುವಾಗಿ ಈಗ ಒಂದು ರೋಬೋಟ್ ಅನ್ನ ರೆಡಿ ಮಾಡಿದರೆ. ಈ ರೋಬೋಟ್ ಅಲ್ಲಿ ಅಂದ್ರೆ ಸೂರ್ಯನ ಹತ್ರ ಕಳಿಸ್ತಾ ಇದ್ದಾರೆ ಅಧ್ಯಯನ ಮಾಡೋಕ್ಕೋಸ್ಕರ. ಅಲ್ಲಿರುವ ಈ ಸೂರ್ಯನ ಒಂದು ತಾಪಮಾನ ಎಷ್ಟಿದೆ ಅದರ ಬಗ್ಗೆ ಎಲ್ಲ ಒಂದು ಅಧ್ಯಯನ ನಡೆಸೋಕ್ಕೋಸ್ಕರ ಒಂದು ರೋಬೋಟ್ ಅನ್ನ ನಿರ್ಮಿಸಲಾಗ್ತದೆ ಅಂತೆ. ಆ ರೋಬೋಟ್ ಅನ್ನ ಅಲ್ಲಿ ಕಳಿಸ್ತಾರೆ ಸೂರ್ಯನ ಹತ್ರ. 3 ಕ್ರಿಕೆಟಿಗರಿಗೆ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ. ಶಾಂತಾ, ರಾಜೇಂದರ್, ಪದ್ಮಾಕರ್ ಗೌರವ. ಈ ನಮ್ಮ ದೇಶದ ಕ್ರಿಕೆಟ್ನ ಮಾಜಿ ಆಟಗಾರರಾದ ರಾಜೇಂದರ್ ಗೋಯಲ್, ಪದ್ಮಾಕರ್ ಶಿವಲಾಕರ್ ಮತ್ತು ನಮ್ಮ ಭಾರತ ಮಹಿಳಾ ತಂಡದ ನಾಯಕಿಯಾಗಿದ್ದ ಕರ್ನಾಟಕದವರು, ಅವರ ಹೆಸರು ಶಾಂತಾ ರಂಗಸ್ವಾಮಿ. ಇವ್ರಿಗೆ ಬಿಸಿಸಿಐ ಸಿ.ಕೆ. ನಾಯ್ಡು ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿಯನ್ನ ನೀಡಿದ್ದಾರೆ. ಅಂದ್ರೆ ಅವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ. ಯಾವುದು? ಸಿ.ಕೆ. ನಾಯ್ಡು ಜೀವಮಾನ ಶ್ರೇಷ್ಠ ಸಾಧನೆ. ಯಾರಿಗೆ? ರಾಜೇಂದರ್ ಗೋಯಲ್, ಪದ್ಮಾಕರ್ ಶಿವಲಾಕರ್ ಮತ್ತು ನಮ್ಮ ಭಾರತದ ಮಹಿಳಾ ತಂಡದ ನಾಯಕಿಯಾಗಿದ್ದ ಕರ್ನಾಟಕದವರು, ಅವರ ಹೆಸರು ಶಾಂತಾ ರಂಗಸ್ವಾಮಿ. ಮತ್ತೆ ಈ ಏನು ಸಿ.ಕೆ. ನಾಯ್ಡು ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಆ ಗೌರವ ಮಹಿಳೆಯರಿಗೆ ಫಸ್ಟ್ ಟೈಮ್ ನಮ್ಮ ಭಾರತದ ಮೊದಲ ಆಟಗಾರ್ತಿ ಅಂತ ಒಂದು ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಅವರು ಶಾಂತಾ ರಂಗಸ್ವಾಮಿ ಅವರು. ಅಂದ್ರೆ ಇದರ ಅರ್ಥ ಏನಂದ್ರೆ ಶಾಂತಾ ರಂಗಸ್ವಾಮಿ ಅವರು ಮೊದಲನೇ ಆಟಗಾರ್ತಿ, ಮಹಿಳೆ ಆಟಗಾರ್ತಿ. ಅವರಿಗೆ ಈ ಗೌರವವನ್ನ ಕೊಡ್ತಾ ಇದ್ದಾರೆ, ಅಂದ್ರೆ ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಈ ಪ್ರಶಸ್ತಿಯನ್ನ ಆಯ್ಕೆ ಮಾಡೋದಕ್ಕೋಸ್ಕರ ಒಂದು ಸಮಿತಿ ಏನಾಯ್ತು, ಆ ಸಮಿತಿಯಲ್ಲಿ ಎನ್ ರಾಮ್, ಇತಿಹಾಸಕಾರ ರಾಮಚಂದ್ರ ಗುವಾ ಮತ್ತು ಭಾರತ ತಂಡದ ಮಾಜಿ ಆಟಗಾರ್ತಿ ಡಿಯಾನಾ ಎಡುಲ್ಜಿ ಇವರಿದ್ರು. ಈ ಸಮಿತಿ ಹೊಂದಿತ್ತು. ಈ ಸಮಿತಿಯವರು ಈ 3 ಜನರ ಹೆಸರುಗಳನ್ನ ಆಯ್ಕೆಯನ್ನ ಮಾಡಿದಂತೆ. ಅಂತಾರಾಷ್ಟ್ರೀಯ ಗೌರವ ಪಡೆದ ಯುವ ನಿರ್ದೇಶಕ. ನಮ್ಮ ಭಾರತದ ಒಬ್ಬರು ಯುವ ನಿರ್ದೇಶಕ, ಯುವ ಬರಹಗಾರ. ಅವರ ಹೆಸರು ಅಮಿತ್ ಮುಸಲ್ಕರ್. ಇವರು ಒಂದು ಚಿತ್ರವನ್ನ ಡೈರೆಕ್ಟ್ ಮಾಡಿದ್ರು, ಅಂದ್ರೆ ನಿರ್ದೇಶನ ಮಾಡಿದ್ರು. ಆ ಚಿತ್ರದ ಹೆಸರು ನ್ಯೂಟನ್. ಅವರಿಗೆ ಇತ್ತೀಚೆಗೆ 67ನೇ ಬರ್ಲಿನ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಅಲ್ಲಿ ಕಲಾತ್ಮಕ ಚಲನಚಿತ್ರ ಪ್ರಶಸ್ತಿಯನ್ನ ನೀಡಿ ಅವರಿಗೆ ಗೌರವಿಸಲಾಗಿದಂತೆ. ಇವರು ಕರ್ನಾಟಕದವರಂತೆ. ಸ್ವಚ್ಛ ಭಾರತಕ್ಕೆ ಶಿಲ್ಪಾ ಶೆಟ್ಟಿ ರಾಯಭಾರಿ. ಸ್ವಚ್ಛ ಭಾರತ್ ಮಿಷನ್ ಇದು ಒಂದು ನಮ್ಮ ಕೇಂದ್ರ ಸರ್ಕಾರದ ಯೋಜನೆ. ಈ ಕೇಂದ್ರ ಸರ್ಕಾರದ ಯೋಜನೆಗೆ ಸ್ವಚ್ಛ ಭಾರತ್ ಮಿಷನ್ ಗೆ ರಾಯಭಾರಿಯಾಗಿ ಮೊದಲು ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್, ಶಂಕರ್ ಮಹಾದೇವನ್, ಸಚಿನ್ ತೆಂಡೂಲ್ಕರ್ ಇವರು ರಾಯಭಾರಿಗಳಾಗಿದ್ದಾರೆ ಆಲ್ರೆಡಿ. ಅಂದ್ರೆ ಕೇಂದ್ರ ಸರ್ಕಾರ ಇವರಿಗೆ ಆಲ್ರೆಡಿ ಆಗಿ ರಾಯಭಾರಿ ಅಂಬಾಸಿಡರ್ ಆಗಿ ನೇಮಕ ಮಾಡಿದೆ. ಈಗ ಶಿಲ್ಪಾ ಶೆಟ್ಟಿ ಇವರೊಬ್ಬರು ನಟಿ, ಇವರನ್ನ ಈ ಸ್ವಚ್ಛ ಭಾರತ್ ಮಿಷನ್ ನ ರಾಯಭಾರಿಯಾಗಿ ನೇಮಕ ಮಾಡಿದೆ. ಈ ನಟಿ ಶಿಲ್ಪಾ ಶೆಟ್ಟಿ ಅವರು ಅಂದ್ರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಜನರು ಓಡ್ತಾರಲ್ಲ ಅದನ್ನ ತಡೆಗಟ್ಟಗೋಸ್ಕರ
ಇವರು ಟಿವಿ ಅಥವಾ ರೇಡಿಯೋ ಮುಖಾಂತರ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರಂತೆ. ಇದರಿಂದ ಜನರಲ್ಲಿ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ತಾರೆ. ಮತ್ತೆ ಈ ಸ್ವಚ್ಛ ಭಾರತ್ ಮಿಷನ್ ಏನಿದೆ ಒಂದು ಕಾರ್ಯಕ್ರಮ ಇದೆಲ್ಲ, ಇದು ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರದವರು ಈ ಕಾರ್ಯಕ್ರಮದ ಅಡಿ 2019ರೊಳಗೆ ದೇಶವನ್ನು ಬಯಲು ಶೌಚ ಮುಕ್ತಗೊಳಿಸಬೇಕಂತ ಒಂದು ಗುರಿಯನ್ನ ಹೊಂದ್ಕೊಂಡಿದ್ದಾರಂತೆ. ನೆಕ್ಸ್ಟ್, ಭಾರತ ಜರ್ಮನಿ ನಡುವೆ ಎಸ್ಎಸ್ಎ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಅಂತ. ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮ ದೇಶ ಬಿಟ್ಟು ಇನ್ನೂ ಬೇರೆ ದೇಶದಲ್ಲೂ ಕೆಲಸ ಮಾಡ್ತಿದ್ರೆ ಅವನಿಗೆ ಸೆಕ್ಯೂರಿಟಿ ಕೊಡೋದು ಅಂದ್ರೆ ಭದ್ರತೆಯನ್ನ ಕೊಡೋದು, ಅದಕ್ಕೆ ಸೋಷಿಯಲ್ ಸೆಕ್ಯೂರಿಟಿ ಅಂತ ಕರೀತಾರೆ. ಆ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಅನ್ನ ಈ ಭಾರತ ಮತ್ತು ಜರ್ಮನಿ ಎರಡು ದೇಶಗಳ ಒಂದು ನಡುವೆ ಒಪ್ಪಂದನ ಮಾಡ್ಕೊಂಡಿದೆ. ಇದರಿಂದ ಬೇರೆ ದೇಶದ ಜನರು ನಮ್ಮ ದೇಶದಲ್ಲಿ ಬಂದು ಅಥವಾ ಬಂಡವಾಳ ಹೂಡಿಕೆ ಮಾಡಬಹುದು, ಅದೊಂದು ಅನುಕೂಲ ಆಗುತ್ತೆ. ಆಮೇಲೆ ಇದರಿಂದ ಈ ಎರಡು ದೇಶಗಳ ನಡುವೆ ಒಪ್ಪಂದ ಎಸ್ಎಸ್ಎ ಮಾಡ್ಕೊಳ್ಳೋದ್ರಿಂದ ನಾಗರಿಕ ಹಕ್ಕುಗಳು ಮತ್ತು ಅನಿರ್ಬಂಧಿತ ಪಿಂಚಣಿ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಬಹಳ ಒಂದು ಪ್ರಮುಖ ಪಾತ್ರ ವಹಿಸುತ್ತಂತೆ. ಮತ್ತೆ ಇದರಿಂದ ಎರಡು ದೇಶಗಳ ನಡುವಿನ ಬಂಡವಾಳ ಹರಿವಿಗೂ ಅಂದ್ರೆ ಬಂಡವಾಳಕ್ಕೂ ಒಂದು ಉತ್ತೇಜನ ಪ್ರೋತ್ಸಾಹ ಕೊಟ್ಟಿದ್ದಂಗಾಗುತ್ತಂತೆ. ಸೊ ಇದು ಎಸ್ಎಸ್ಎ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಅಂತ ನೆನಪಿಕೊಡ್ರಿ. ಅದು ಭಾರತ ಮತ್ತು ಜರ್ಮನಿ ನಡುವೆ ಇತ್ತೀಚೆಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್, ಉಚಿತ ಶ್ರದ್ಧಾಂಜಲಿ ಆಂಬ್ಯುಲೆನ್ಸ್ ಸೇವೆ ಜಾರಿ. ಈ ನಮ್ಮ ಕರ್ನಾಟಕ ಸರ್ಕಾರ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲೆಗಳಿದಾವೆ. ಎಲ್ಲಾ ಕಡೆ ಈಗ ಆಂಬ್ಯುಲೆನ್ಸ್ ಇದೆ, ಅಂದ್ರೆ ಆಂಬ್ಯುಲೆನ್ಸ್ ಸೌಲಭ್ಯ ಇದೆ. ಅದರಲ್ಲಿ ಒಂದು ಆಂಬ್ಯುಲೆನ್ಸ್ ಪ್ರತಿ ಜಿಲ್ಲೆಗೆ ಉಚಿತ ಶ್ರದ್ಧಾಂಜಲಿ ಆಂಬ್ಯುಲೆನ್ಸ್ ಅಂತ ಮಾಡ್ತಾ ಇದ್ದಾರೆ. ಇದರ ಮೂಲಕ ಒಬ್ಬ ವ್ಯಕ್ತಿ ಮರಣ ಹೊಂದಾಗ ಅವನ ಸ್ಥಳದಿಂದ ಅವನ ಪಾರ್ಥಿವ ಶರೀರಗಳನ್ನು ಶವಾಗಾರಕ್ಕೆ ಉಚಿತವಾಗಿ ಸಾಗಿಸೋಸ್ಕರ ಇದೊಂದು ಯೋಜನೆ. ಇದು ಪ್ರತಿ ಜಿಲ್ಲೆಗೆ ಒಂದು ಆಂಬ್ಯುಲೆನ್ಸ್ ಅನ್ನ ಮಾರ್ಪಾಡು ಮಾಡ್ತಾ ಇದ್ದಾರೆ. ಇದು ಜಿಲ್ಲಾ ಮಟ್ಟದಲ್ಲಿ ಲಭ್ಯವಿರುತ್ತಂತೆ. ನಮಗೆ ಈ ಸೌಲಭ್ಯವನ್ನು ಪಡೆಯುವುದಕ್ಕೋಸ್ಕರ 108ಕ್ಕೆ ಕಾಲ್ ಮಾಡಬೇಕು. ಅವಾಗ ಅವರು ಬಂದು ಅಂದ್ರೆ ಆಂಬ್ಯುಲೆನ್ಸ್ ಬಂದು ಮರಣ ಹೊಂದಿದ ಸ್ಥಳದಿಂದ ಆ ವ್ಯಕ್ತಿಯ ಪಾರ್ಥಿವ ಶರೀರವನ್ನ ಶವಾಗಾರಕ್ಕೆ ಉಚಿತವಾಗಿ ಸಾಗಿಸ್ತಾರಂತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ KPC ಟ್ಯೂಟರ್ ಅಂತ ಟೈಪ್ ಮಾಡ್ಕೊಳ್ಳಿ. ಈ ತರ ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿದೆ, ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿದಾಗ ನೀವು ಸಬ್ಸ್ಕ್ರೈಬ್ ಆಗಿರ್ತೀನಿ ನನ್ನ ಚಾನಲ್ದು. ನಾನು ನೆಕ್ಸ್ಟ್ ಟೈಮ್ ಯಾವುದೋ ಒಂದು ಹೊಸ ವಿಡಿಯೋ ನಾನು ಹಾಕಿದಾಗ ಅವಾಗ ನಿಮಗೆ ಆಟೋಮೆಟಿಕ್ ಆಗಿ ನೋಟಿಫಿಕೇಶನ್ ಬಂದಿರುತ್ತೆ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ ನಾನು ವಿಡಿಯೋ ಹಾಕಿದ್ದು ಮತ್ತೆ ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.